ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ STA 2026 ನ ಜಿಯೋಗ್ರಫಿ MCQs, ಅದರಲ್ಲಿ ಭಾರತದ ಸರೋವರಗಳು ಅನ್ನುವಂತ ವಿಚಾರ ಮಾತಾಡ್ತಾ ಇದ್ದೀನಿ. ಸೊ ಏನಿದೆ ಇದರಲ್ಲಿ ಅಂತಂದ್ರೆ, ಈ ಸಾರಿ STA ನಿಮಗೆ ಕೇಳಿರುವಂತ ಭಾರತ ಸರೋವರಗಳ ಬಗ್ಗೆ ಬಹಳ ವಿಶೇಷವಾದಂತ ಪ್ರಶ್ನೆ. ಅದು ವಿತ್ ಕರೆಂಟ್ ಅಫೇರ್ಸ್ ಲಿಂಕ್ ಅಲ್ಲಿ ಈ ಪ್ರಶ್ನೆ ಬಂದಿದೆ ಅಂತ ನಂಗೆ ಅನಿಸ್ತದೆ. ಯಾಕೆ ಅಂತಂದ್ರೆ, ಈ ಭಾರತದ ಸರೋವರಗಳಿಗೆ ಸಂಬಂಧಪಟ್ಟಂತೆ ನಮ್ಗೆ UPSC ನಿಂದ ಹಿಡ್ಬಿಟ್ಟು ಬಹಳಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳು, UPSC SSC ನಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ನಿಮ್ಗೆ ಹೇಳಿದ್ದೀನಿ. ಜೊತೆಗೆ ಭಾರತದಲ್ಲಿ ಎಷ್ಟು ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂಥ ಸರೋವರಗಳು ಕಂಡು ಬರುತ್ತೆ ಅಂತ, ಮತ್ತೆ ಸರೋವರಗಳಲ್ಲಿ ಬಹಳ ಪ್ರಮುಖವಾಗಿ ಎಕ್ಸಾಮ್ಸ್ಗೆ ಏನೇನ್ ಕೇಳ್ಬೋದು. ಈಗ ದಾಲ್ ಸರೋವರದ ಬಗ್ಗೆ ಏನ್ ಕೇಳ್ತಾರೆ, ಉಲರ್ ಸರೋವರದ ಬಗ್ಗೆ ಏನ್ ಕೇಳ್ತಾರೆ, ಹಾಗೆ ಗುಜರಾತ್ನ ನಲ್ ಸರೋವರದ ಬಗ್ಗೆ, ಇನ್ನು ಸಾಂಬಾರ್ ಸರೋವರ ರಾಜಸ್ಥಾನದ ಬಗ್ಗೆ ಏನ್ ಕೇಳ್ತಾರೆ, ಮತ್ತೆ ಇತ್ತೀಚೆಗೆ ಕೆಲವೊಂದು ವಿಶೇಷವಾಗಿ ಸರೋವರಗಳ ಬಗ್ಗೆ ಏನೇನು ಅಪ್ಡೇಟ್ಸ್ ಗಳಿದೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ಹಾಗಾಗಿ ಬಹಳ ಮುಖ್ಯವಾಗಿ ಜಿಯೋಗ್ರಫಿಯ ಈ ಇಂಪಾರ್ಟೆಂಟ್ ವಿಡಿಯೋಗಳ ನೀವು ಬಹಳ ಕ್ಲೀನ್ ಆಗಿ ಕುತ್ಕೊಂಡು ನೋಡಿ. ಯಾಕೆಂದ್ರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ನಿಮ್ಗೆ ಜನರಲ್ ನಾಲೆಡ್ಜ್ ವಿಭಾಗದಲ್ಲಿ ಬಹಳಷ್ಟು ಈ ತರದ ವಿಚಾರಗಳು ನಿಮ್ಗೆ ಬೇಕಾಗತ್ತೆ. ಅದನ್ನ ಕೊಡ್ತಾ ಇರೋದು ಸ್ಫೂರ್ತಿ ಅಕಾಡೆಮಿ. ನಿಮಗೋಸ್ಕರವಾಗಿ ಈ ತರದ ಬಹುದೊಡ್ಡ ಪ್ರಯತ್ನಗಳನ್ನ ಯಾವಾಗಲೂ ಮಾಡ್ತಾ ಇರ್ತದೆ. ಜೊತೆಗೆ ಕಾಣ್ತಾ ಇರೋ QR ಕೋಡ್ ನ ಮರಿಬೇಡಿ. ಇದು ನಿಮಗೋಸ್ಕರವಾಗಿ ಈ ಚಾನಲ್ ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ನೀವು ನನಗ್ ಮಾಡಬಹುದಾದಂತ ಒಂದು ಚಿಕ್ಕ ಸಹಾಯ ಅಂತ ಅನ್ಕೊಳ್ತೀನಿ. ಹೀಗ್ ಮಾಡೋದ್ರಿಂದ ಏನಾಗತ್ತೆ, ಸೊ ಇನ್ನು ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವೊಂದಿಷ್ಟು ಏನೋ ಡೆವಲಪ್ಮೆಂಟ್ಸ್ ಮಾಡ್ಬೇಕು ಅಂತಿರ್ತೀವಲ್ಲ, ಅದೆಲ್ಲ ಕೂಡ ಸಿಗತ್ತೆ. ಜೊತೆಗೆ ಕೆಲವೊಂದಿಷ್ಟು ಸೀರೀಸ್ಗಳು ಅನ್ಕಂಪ್ಲೀಟೆಡ್ ಆಗಿದಾವೆ. ಇನ್ ತಮಿಳ್ನಾಡು ಟೆಕ್ಸ್ಟ್ ಬುಕ್ ಸೀರೀಸ್ ಗಳಿರ್ಬೋದು, ಇನ್ ಕೆಲವು MCQ ಸೀರೀಸ್ಗಳು, ಇನ್ನು GPSTR ಸೀರೀಸ್ಗಳು. ಸೊ ಅವುಗಳನ್ನ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಇಂಪಾರ್ಟೆಂಟ್ ಭಾರತದ ಸರೋವರಗಳು, ದ ಲೇಕ್ಸ್ ಆಫ್ ಇಂಡಿಯಾ, ಇಂಪಾರ್ಟೆಂಟ್ ಮ್ಯಾಟರ್ ಗಳನ್ನೆಲ್ಲ ಇದರಲ್ಲಿ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಹೀಗೆ ಮಾತಾಡುವಾಗ ಗೊತ್ತಲ್ಲ ನಿಮ್ಗೆ, ಕಾಣ್ತಾ ಇರುವಂತಹ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದಕ್ಕೊಂದು ಧನ ಸಹಾಯ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ಪ್ರಶ್ನೆ ಹೀಗಿದೆ ನೋಡಿ. ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಈ ಸರಿ ವೆರಿ ಇಂಪಾರ್ಟೆಂಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಇದನ್ನ. ಫತೇ ಸಾಗರ್, ನಾಕೋ ಸರೋವರ, ಕೆಜಿಯೋ ಪಲರಿ ಸರೋವರ ಮತ್ತು ಭೀಮ್ತಾಲ್ ಸರೋವರ. ಇದು ಕರೆಂಟ್ ಅಫೇರ್ಸ್ ಮೇಲೆ ವರ್ಕೌಟ್ ಆಗಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಬಂದಿದೆ. ಅದರಲ್ಲಿ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ರಾಜಸ್ಥಾನ್ ಮತ್ತೆ ಸಿಕ್ಕಿಂ. ಅದಕ್ಕೆ ಕೊಟ್ಟಿದ್ದಂತ ಕೋಡ್ಗಳ ಪ್ರಕಾರ ನೀವು ನೋಡೋದಾದ್ರೆ ನಿಮ್ಗೆ ಫತೇ ಸಾಗರ್ ಬರ್ತಕ್ಕಂಥದ್ದು ಅದು ರಾಜಸ್ಥಾನ್ ಭಾಗದಲ್ಲಿ. ನ್ಯಾಕೋ ಸರೋವರ ಭಾಗ ಬಂತಂತಂದ್ರೆ ನ್ಯಾಕೋ ಬರ್ತಕ್ಕಂಥದ್ದು ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಇನ್ನು ಕಿಜಿಯೋಪಲರಿ ಅಂತಕ್ಕಂಥದ್ದು ಸಿಕ್ಕಿಂ ನಲ್ಲಿ ಬರ್ತದೆ, ಬೌದ್ಧರ ಕ್ಷೇತ್ರದ್ದು. ಆಮೇಲೆ ಭೀಮ್ ಥಾಲ್ ಸರೋವರ ಏನ್ ಬರುತ್ತೆ ಅದು ಉತ್ತರಾಖಂಡ್ ಅಲ್ಲಿ ಬರುತ್ತೆ. ಸೊ ಈ ಅಷ್ಟು ಸರೋವರಗಳನ್ನ ಯಾಕೆ ಕೇಳಿದ್ದಾರೆ ಅನ್ನೋದನ್ನು ಕೂಡ ನೀವು ಬಹಳ ಅತ್ಯುತ್ತಮವಾಗಿ ತಿಳ್ಕೊಳ್ಳೋಂತ್ರಿ. ಸೊ ಬನ್ನಿ ಇದರ ಕಂಪ್ಲೀಟ್ ಆಗಿ ಭಾರತದ ಸರೋವರಗಳ ಬಗ್ಗೆನೂ ಕೂಡ ಹೇಳ್ಕೊಡೋಣ. ಸೊ ಅದಕ್ಕಿಂತ ಮುಂಚೆ ಫತೇ ಸಾಗರ್ ಅಂತಕ್ಕಂಥದ್ದು ಉದಯಪುರದ ರಾಜಸ್ಥಾನದಲ್ಲಿ ಬರುತ್ತೆ. ಮಹಾರಾಣಾ ಫತೇ ಸಿಂಗ್ ಇದನ್ನ ನಿರ್ಮಾಣ ಮಾಡಿದ್ರಿಂದ ಇದಕ್ಕೆ ಫತೇ ಸಾಗರ್ ಅಂತ ಕರೀತಾರೆ. ಇಲ್ಲಿ ನೆಹರು ಪಾರ್ಕ್ ಅಂತಕ್ಕಂಥ ಸುಂದರವಾದ ದ್ವೀಪವನ್ನ ಕಟ್ಟಲಾಗಿದೆ. ಇನ್ನು ನ್ಯಾಕೋ ಸರೋವರ ಏನ್ ಬರುತ್ತೆ, ಇದು ಕಿನೌರ್ ಜಿಲ್ಲೆ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಇದು ಬೌದ್ಧ ಧರ್ಮೀಯರ ಪವಿತ್ರ ಕ್ಷೇತ್ರ. ಚಳಿಗಾಲದಲ್ಲಿ ಮಂಜುಗಡ್ಡೆ ಆವೃತವಾಗಿರುತ್ತೆ. ಸ್ಕೇಟಿಂಗಿಗೆ ಸುಂದರವಾಗಿರ್ತಕ್ಕಂಥ ಜಾಗವಾಗಿ ಇದು ಮಾರ್ಪಾಟಾಗುತ್ತೆ. ಮತ್ತೆ ಕೆಜಿಯೋಪಲ್ರಿ ಏನಿದೆ, ಈ ಕೆಜಿಯೋಪಲ್ರಿ ಕೂಡ ಸಿಕ್ಕಿಂ, ಅದು ಹಾರೈಕೆಗಳನ್ನ ಪೂರೈಸುವ ಸರೋವರ ಅಂತ ಕೂಡ ಇದನ್ನ ಕರೀತಾರೆ. ಬೌದ್ಧ ಧರ್ಮೀಯರ ನಂಬಿಕೆಗಳ ಸರೋವರ ಅಂತ ಕೂಡ ಕರಿತೀವಿ. ಇನ್ ಭೀಮ್ತಾಲ್ ಇದು ನೈನಿಪಾಲ್ ಉತ್ತರಾಖಂಡ್ ಅಲ್ಲಿ ಬರುತ್ತೆ. ಇದು ಉತ್ತರಾಖಂಡ್ ನ ಅತಿ ದೊಡ್ಡ ಸರೋವರ. ಇಲ್ಲಿ ವಿಶೇಷವಾದ ಅಕ್ವೇರಿಯಂ ಕೂಡ ಇದೆ. ಸೊ ಅವುಗಳನ್ನ ಇನ್ನು ಡೀಟೇಲ್ಸ್ ನೋಡ್ತಾ ಹೋದ್ರೆ, ಫತೇ ಸಾಗರ್ ಇದೆಯಲ್ಲ 1678ರಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು. ಇಲ್ಲಿ ಇದ್ರ ಜೊತೆಗೆ ಫಿಜೋಲಾ ಮತ್ತೆ ದೇವರ್ ಅಂತಕ್ಕಂಥ ಸರೋವರಗಳನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಅದು ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕಾಗತ್ತೆ. ಸೊ ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಅದರಲ್ಲಿ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ನಮ್ಗೆ ಸಿಗ್ತಾ ಹೋಗ್ತವೆ. ಅಂತಹ ಕೆಲವು ವಿಚಾರಗಳಲ್ಲಿ ಕೆಜಿಯೋಪಾಲ್ರಿ ನಮ್ಗೆ
ಹಾರೈಕೆಗಳನ್ನ ಪೂರೈಸುವಂತಹ ಒಂದು ಸರೋವರ ಬೌದ್ಧ ಧಾರ್ಮಿಕ ನಂಬಿಕೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ, ಈ ಸರೋವರದ ಮೇಲೆ ಯಾವತ್ತೂ ಕೂಡ ಎಲೆಗಳನ್ನ ಬೀಳದೆ ಇರುವ ರೀತಿ ಪಕ್ಷಿಗಳು ರಕ್ಷಿಸುತ್ತವಂತೆ. ಯಾವಾಗ್ಲೂ ಕೂಡ ಅಷ್ಟು ಸ್ವಚ್ಛಂದವಾಗಿ ಮೇಲೆ ಯಾವುದೇ ರೀತಿ ಎಲೆಗಳು ಬಿದ್ದಿರಲ್ಲ ಅಂತ ಹೇಳ್ತಾರೆ. ಸೊ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ನಡೆಯುತ್ತೆ. ಜೊತೆಗೆ ಇಲ್ಲಿ ಡೆಮಜಾಂಗ್ ಅನ್ನೋ ಪ್ರದೇಶ ಇದೆ, ಇದು ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಭತ್ತದ ಕಣಿವೆ. ಅಂದ್ರೆ ಬ್ರಹ್ಮಪುತ್ರ ನದಿ ಪಾತ್ರದ ಅತ್ಯಂತ ಪ್ರಮುಖ ಭತ್ತದ ಕಣಿವೆ ಅದು ಇಲ್ಲೇ ಸಿಕ್ಕಿಂನಲ್ಲಿ ಬರುತ್ತೆ, ಡೆಮಜಾಂಗ್ ಅಂತ ಕೂಡ ಕರಿತೀವಿ. ಇನ್ನು ನಮ್ಗೆ ಇಲ್ಲಿ ಇನ್ನು ವಿಶೇಷವಾಗಿ ಅಂದ್ರೆ ಭೀಮ್ಥಾಲ್ ಅಥವಾ ನೈನಿಫಾಲ್ ಉತ್ತರಾಖಂಡ್ ಅಲ್ಲಿ ಬರುತ್ತೆ. ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಸರೋವರ ಕೂಡ ಹೌದು. ಇಲ್ಲಿ ವಿಶೇಷವಾಗಿ ಒಂದು ಅಕ್ವೇರಿಯಂ ಕೂಡ ಮಾಡಲಾಗಿದೆ. ವಲಸೆ ಹಕ್ಕಿಗಳ ಮುಖ್ಯ ತಾಣ ಅಂತ ಕೂಡ ಕರೀತಾರೆ. ಒಂದು ದಂತಕತೆ ಪ್ರಕಾರ ಭೀಮನು ಇದನ್ನು ರಚಿಸಿದನು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಭಾರತದ ಸರೋವರಗಳ ಜಿಲ್ಲೆ ಅಂತೇಳಿ ಕರೆಯಲ್ಪಡುವ ಕುಮವಾನ್ ಪ್ರದೇಶದ ಅತಿ ದೊಡ್ಡ ಸರೋವರ ಇದು. ಇಲ್ಲಿ ಸಿ ಆಕಾರವನ್ನು ಹೊಂದಿರತಕ್ಕಂಥ 1883ರಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಕಲ್ಲಿನ ಅಣೆಕಟ್ಟನ್ನ ಇದು ಹೊಂದಿರತಕ್ಕಂಥದ್ದು ನಮ್ಗೆ ವಿಶೇಷವಾಗಿ ಕಾಣುತ್ತೆ. ಇನ್ನು ನ್ಯಾಕೋ ಸರೋವರದ ಬಗ್ಗೆ ಬಂತಂದ್ರೆ, ನ್ಯಾಕೋ ಇದು ಕಿನೌರ್ ಜಿಲ್ಲೆ ಹಿಮಾಚಲ್ ಪ್ರದೇಶದಲ್ಲಿ ಬರತಕ್ಕಂಥದ್ದು. ಪವಿತ್ರವಾಗಿ ಮಂಜುಗ ಒಂದು ಆವೃತವಾಗಿರ್ತಕ್ಕಂಥ ಚಳಿಗಾಲದಲ್ಲಿ ಸ್ಕೇಟಿಂಗ್ ಕೂಡ ಅವಕಾಶ ಮಾಡಿಕೊಡುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಗಿಲ್ಲಿ ಕಂಡು ಬರುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ 5 ರೀತಿಯ ಸರೋವರಗಳನ್ನ ನಾವು ನೋಡ್ತಾ ಹೋಗ್ತೇವೆ. 5 ರೀತಿಯ ಸರೋವರಗಳು ನಮ್ಗೆ ಭೂಮಂಡಲದಲ್ಲಿ ರಚನೆಯಾಗಿರ್ತಕ್ಕಂಥ ವಿಚಾರಗಳೆಲ್ಲವೂ ನಮ್ಗೆ ಕಾಣ್ತವೆ. 5 ರೀತಿಯ ಸರೋವರಗಳಲ್ಲಿ ಒಂದು ಸಿಹಿ ನೀರಿನ ಸರೋವರಗಳು, ಇನ್ನೊಂದು ಉಪ್ಪು ನೀರಿನ ಸರೋವರಗಳು, ನೈಸರ್ಗಿಕ ಸರೋವರಗಳು ಅಂತ ಕರಿತೀವಿ. ಅಂದ್ರೆ ಉಲ್ಕೆಗಳ ಹೊಡೆತದಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಆಕ್ಟೋ ಸರೋವರಗಳು ಅಥವಾ ಲಗೂನ್ ಸರೋವರಗಳು ಅಂತ ಕರಿತೀವಿ. ನದಿ ಪಥವನ್ನ ಬದಲಿಸಿದಾಗ, ಅಂದ್ರೆ ಹರಿಯುವಂತಹ ನದಿ ತನ್ನ ಪಥವನ್ನ ಬದಲಿಸಿದಾಗ, ಈ ರೀತಿ ಬದಲಿಸಿದಾಗ ಮಧ್ಯದಲ್ಲಿ ನಿರ್ಮಾಣವಾಗ್ತಕ್ಕಂತಹ ಈ ತರದ ಕೆಲವು ಲಗೂನ್ ಸರೋವರಗಳಿದ್ದಾವೆ. ಇನ್ನು ಕೃತಕ ಸರೋವರಗಳು ಅಂತ ಕರಿತೀವಿ. ಅಣೆಕಟ್ಟುಗಳ ನಿರ್ಮಾಣ ಮಾಡೋದ್ರಿಂದ ಉಂಟಾಗ್ತಕ್ಕಂಥ ಹಿನ್ನೀರಿನ ವಲಯದ ಪ್ರದೇಶಗಳನ್ನು ಕೂಡ ಕರಿತೀವಿ. 5 ರೀತಿಯ ಸರೋವರಗಳಾಯ್ತು. ಇನ್ನು ಸರೋವರಗಳ ಬಗ್ಗೆ ಇನ್ನೊಂದು ಹೈಲೈಟ್ಸ್ ಗಳನ್ನ ನೋಡೋದಾದ್ರೆ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಜಮ್ಮು ಕಾಶ್ಮೀರದಲ್ಲಿದೆ, ಅದು ಉಲ್ಲರ್ ಅಂತ ಕರಿತೀವಿ. ಓಕೆ, ಭಾರತದ ಅತ್ಯಂತ ಚಿಕ್ಕ ಸರೋವರ ಯಾವುದು ಅಂತಂದ್ರೆ ಸುರ್ಸಾಗರ್ ಸರೋವರ ಗುಜರಾತ್ ಅಲ್ಲಿ ಬರುತ್ತೆ. ಇನ್ನು ಉತ್ತರ ಪ್ರದೇಶದ ಗೋವಿಂದ ವಲ್ಲಭ್ ಪಂತ್ ಸಾಗರ, ಅದು ಕೂಡ ನಿಮ್ಗೆ ನೆನಪಿರ್ಲಿ, ಗೋವಿಂದ ವಲ್ಲಭ್ ಪಂತ್ ಸಾಗರ್ ಇದು ರಿಹಾಂದ್ ಅಣೆಕಟ್ಟಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ಭಾರತದ ಅತಿ ದೊಡ್ಡ ಕೃತಕ ಸಾಗರ. ಗೋವಿಂದ ವಲ್ಲಭ್ ಪಂತ್ ನಿಮ್ಗೆ ನೆನಪಿಲ್ಲ, ಉತ್ತರ ಪ್ರದೇಶದ ಮೊದಲ ಸಿಎಂ ಆಗಿ ಕಾರ್ಯವನ್ನ ನಿರ್ವಹಿಸ್ತವರು. ಇನ್ನು ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಬರುತ್ತೆ, ಭಾರತದ ಅತಿ ದೊಡ್ಡ ಒಳನಾಡಿನ ಹೆಚ್ಚು ಲವಣಯುಕ್ತ ಸರೋವರ ಅಂತ ಕೂಡ ಕರಿತೀವಿ ಸಾಂಬಾರ್. ಇನ್ನು ವೆಂಬನಾಡ್ ಸರೋವರ ಕೇರಳದಲ್ಲಿ ಬರುತ್ತೆ, ಇದು ಭಾರತದ ಅತಿ ಉದ್ದ ಮತ್ತು ದೊಡ್ಡ, ಓಕೆ, ಇಟ್ಸ್ ಎ ಲಾಂಗ್ ಅಂಡ್ ಲಾರ್ಜ್ ಅಂತ ಕರಿತೀವಿ ಈ 2 ಸರೋವರ. ಹಂಗಾಗಿ ಜಾಗತಿಕ ಮಟ್ಟದಲ್ಲಿ ವಿಶ್ವದ ಅತಿ ದೊಡ್ಡ ಸರೋವರ ಅಂತ ಬಂದ್ರೆ ಅದು ಕ್ಯಾಸ್ಪಿಯನ್ ಸಮುದ್ರ ಕೂಡ ಆಗಿರ್ತದೆ. ಓಕೆ, ಮತ್ತೆ ನಿಮ್ಗೆ ಏನ್ ಕೇಳ್ಬೋದು, ಚಿಲ್ಕಾ ಸರೋವರದ ಬಗ್ಗೆ ಕೇಳ್ತಾರೆ. ಚಿಲ್ಕಾ ಸರೋವರ ಒಡಿಸ್ಸಾದ ಅತಿ ದೊಡ್ಡ ಒಂದು, ಭಾರತದ ಅತಿ ದೊಡ್ಡ ಕರಾವಳಿ ಲಗೂನ್ ಅಂತ ಕೂಡ ಕರಿತೀವಿ. ಲಗೂನ್ ಅಂತಂದ್ರೆ ಏನು ಅಂತಂದ್ರೆ ನದಿಗಳು ಸಮುದ್ರವನ್ನ ಸೇರುವಂತ ಜಾಗದಲ್ಲಿ ಶಂಕಾಕೃತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಜಲಕ್ಷೇತ್ರಗಳನ್ನ ಏನಂತ ಕರಿತೀವಿ, ಲಗೂನ್ಗಳು ಅಂತ ಕೂಡ ಕರಿತೀವಿ. ಹಾಗಾಗಿ ವಿಶ್ವದ 2ನೇ ಅತಿ ದೊಡ್ಡ ಲಗೂನ್ ಅಂತನೂ ಕೂಡ ಈ ಚಿಲ್ಕಾ ಸರೋವರಕ್ಕಿದೆ. ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತನೂ ಕೂಡ ಇದನ್ನು ಕರೀತಾರೆ. ಇನ್ನು ನಲ್ ಸರೋವರ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ದೇಶದ ಅತಿ ದೊಡ್ಡ ಜಲಪಕ್ಷಿಧಾಮ ಅಂತ ಕೂಡ ಇದನ್ನು ಕರೀತಾರೆ. ಚಳಿಗಾಲ ಮತ್ತು ವಸಂತ ಕಾಲದಲ್ಲಿ ವಲಸೆ ಬರುವಂತ ಪಕ್ಷಿಗಳಿಂದ ತುಂಬಿರ್ತದೆ. ಗುಜರಾತ್ ಮತ್ತು ಭಾರತದ ಅತಿ ದೊಡ್ಡ ತೇವಾಂಶವುಳ್ಳಂತ ಪ್ರದೇಶದ ಪಕ್ಷಿಧಾಮ ಅಂತ ಕೂಡ ಇದನ್ನ ಕರೀತಾರೆ. ಇನ್ನು ದಲ್ ಸರೋವರಕ್ಕೆ ಬಂದ್ರೆ ಬಿಡಿ, ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಕಾಶ್ಮೀರದ ಕಿರೀಟದಲ್ಲಿರುವ ರತ್ನ ಅಂತ ಕರೀತಾರೆ ಇದನ್ನ. ಶ್ರೀನಗರದ ರತ್ನ ಅಂತ ಪ್ರಸಿದ್ಧವಾಗಿದೆ. ಒಂದು ಗಮನಾರ್ಹವಾಗಿರ್ತಕ್ಕಂಥ ಪ್ರವಾಸಿ ತಾಣ. ಇಲ್ಲಿ ಅತಿ ದೊಡ್ಡ ಟುಲಿಪ್ ಉದ್ಯಾನವನ ಇದೆ. ಟುಲಿಪ್ ಅಂತಂದ್ರೆ ನಿಮಗೆ ಗೊತ್ತಲ್ಲ, ಈ ತರದ ದೊಡ್ಡ ಹೂಗಳು ಬಿಡ್ತಾ ಇರ್ತವೆ. ಟುಲಿಪ್ ಹೂಗಳ ಒಂದು ದೊಡ್ಡ ಉದ್ಯಾನವನ ಈ ದಡದಲ್ಲಿ ನಮ್ಗದು ಕಾಣಸಿಗತ್ತೆ. ಇನ್ನು ನೆಕ್ಸ್ಟ್ ಬಂದ್ರೆ ನಮ್ಗೆ ಲೋಕ್ಟಾಕ್ ಬಗ್ಗೆ ಯಾವಾಗೂ ಪ್ರಶ್ನೆ ಇರುತ್ತೆ.
ಭಾರತದ ಅತಿ ದೊಡ್ಡ ಹಾಗೂ ಈಶಾನ್ಯ ಭಾರತದ ಅತಿ ದೊಡ್ಡ ಸರೋವರ ಲೋಕ್ಟಾಕ್ ಸರೋವರ. ಇದನ್ನ ತೇಲುವ ಉದ್ಯಾನವನ ಅಂತನೂ ಕೂಡ ಕರೀತಾರೆ. ಇಲ್ಲಿ ಪುಂಡಿಗಳ ರಚನೆ ಅಂತ, ಪುಂಡಿಗಳು ಅಂತಂದ್ರೆ ನದಿಗಳ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದ್ವೀಪಗಳು ಅಂತ ಕರಿತೀವಿ. ಆ ತರದ ದ್ವೀಪಗಳ ಸಮೂಹ ಪುಂಡಿಗಳು ಅಂತ ಕರಿತೀವಿ. ಅದು ಲೋಕ್ಟಾಕ್ ಅಲ್ಲಿ ಕೂಡ ನಮ್ಗೆ ಕಂಡು ಬರುತ್ತೆ. ದಕ್ಷಿಣ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತಂದ್ರೆ ಕೊಲೇರು. ಅದು ಆಂಧ್ರ ಪ್ರದೇಶ. 2020 ರಾಮ್ಸರ್ ಸೈಟ್ಗೆ ಇದನ್ನ ಸೇರ್ಪಡೆ ಮಾಡಿದ್ದಾರೆ. ಸರೋವರಗಳ ನಗರ ಅಂತ ಯಾವ್ದನ್ನು ಕರಿತೀವಿ? ಭಾರತದ ಸರೋವರಗಳ ನಗರ ಉದಯಪುರ. ಬಹಳಷ್ಟು ಸರೋವರಗಳಲ್ಲಿ ಇದಾವೆ. ಭಾರತದ ಅತಿ ಎತ್ತರದ, ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರ್ತಕ್ಕಂಥ ಸರೋವರ ಅಂದ್ರೆ ಚೋಲಾಮೋ ಅಂತೇಳಿ, ಇದು ಸಿಕ್ಕಿಂನಲ್ಲಿ ಕಂಡು ಬರ್ತದೆ. ಇನ್ನು ಲುನಾರ್ಗೆ ಬಂದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಸರೋವರ ಇದು ಅಧಿಸೂಚಿತ ರಾಷ್ಟ್ರೀಯ ಭೂ ಪರಂಪರೆ ಸ್ಮಾರಕ ಅಂತಾನೂ ಕೂಡ ಕರೀತಾರೆ. ನೋಡಿ, ಈ ತರದೆಲ್ಲ ಪ್ರಶ್ನೆಗಳು ನೆನ್ಪಿಟ್ಕೊಳ್ಳಿ. ಅಧಿಸೂಚಿತ ರಾಷ್ಟ್ರೀಯ ಭೂ ಪರಂಪರೆಯ ಸ್ಮಾರಕ ಅಂತ ಕರೀತಾರೆ. ಕಾರಣ ಏನು ಅಂತಂದ್ರೆ ಇದು ಕೂಡ ಉಲ್ಕೆಗಳ ಪ್ರಪಾತದಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ರಲ್ಲಿ ನಮ್ಗೆ ಸಿಗತ್ತೆ. ಇನ್ನು ವಿಶ್ವದ ಅತಿ ದೊಡ್ಡ ಉದ್ದದ ಸರೋವರ ಅಂತ ಕರೆದ್ರೆ ಅದು ಬೈಕಲ್ ಸರೋವರ, ರಷ್ಯಾದಲ್ಲಿ ಬರುತ್ತೆ. ಜಲವಿದ್ಯುತ್ ಉತ್ಪಾದನೆಗೆ ಪ್ರಮುಖವಾದ ಸರೋವರ ಯಾವುದು ಅಂತಂದ್ರೆ ಅದು ಪಾಂಗ್ ಅಣೆಕಟ್ಟು, ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಶಿವಾಜಿ ಸಾಗರ್ ಸರೋವರ ಮಹಾರಾಷ್ಟ್ರದ ಅತಿ ದೊಡ್ಡ ಮಾನವ ನಿರ್ಮಿತ ಸಿಹಿ ನೀರಿನ ಸರೋವರ. ಹಾಗೇನೆ ಕರ್ನಾಟಕದಲ್ಲಿ ಕೆರೆದೆ, ಕರ್ನಾಟಕದ ಸೂಳೆಕೆರೆಯನ್ನು ಕರೀತಾರೆ. ಇನ್ನು ದೇಬರ್ ಸರೋವರ ರಾಜಸ್ಥಾನದಲ್ಲಿ ವಿಶ್ವದ ಅತ್ಯಂತ ಹಳೆಯ ಕೃತಕ ಸಿಹಿ ನೀರಿನ ಸರೋವರಗಳಲ್ಲಿ ಒಂದು ಅಂತ ಹೇಳಿ, ಮತ್ತು ಭಾರತದ ಎರಡನೇ ಅತಿ ದೊಡ್ಡ ಸರೋವರ ಅಂತಾನೂ ಕೂಡ ಕರೀತಾರೆ. ಇನ್ನು ಕರ್ನಾಟಕದಲ್ಲಿರೋ ಸರೋವರಗಳ ಬಗ್ಗೆ ಬಂದ್ರೆ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಸರೋವರಗಳಿದಾವೆ. ಮಮದಾಪುರ ಬಾದ್ಶಾ ಸರೋವರ, ಬೆಳ್ಳಂದೂರು ಸರೋವರ, ಹೆಬ್ಬಾಳ, ಜರಗನಹಳ್ಳಿ, ಲಾಲ್ಬಾಗ್ ಸರೋವರ, ಮಡಿವಾಳ್ ಸರೋವರ, ಪುಟ್ಟೇನಹಳ್ಳಿ ಕೆರೆ, ಜೆಪಿ ನಗರ, ಪುಟ್ಟೇನಹಳ್ಳಿ ಸರೋವರ, ಯಲಹಂಕ, ಸಾರಕ್ಕಿ, ಹಲಸೂರು, ವರ್ತೂರು, ಯಲಹಂಕ, ಇವೆಲ್ಲ ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥ ಸರೋವರಗಳು. ಇನ್ನು ಮೈಸೂರು ನಗರದಲ್ಲಿ ಕಂಡು ಬರ್ತಕ್ಕಂಥ ಸರೋವರಗಳು ಕಾರಂಜಿ, ಕುಕ್ಕರಹಳ್ಳಿ, ಲಿಂಗಾಂಬುದಿ ಅಂತ ಕೂಡ ಕರಿತೀವಿ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಸುಳೆಕೆರೆ, ಹೊನ್ನಮ್ಮನ ಕೆರೆ, ಪಂಪಾ ಸರೋವರ ಅಂತ ಕರಿತೀವಿ. ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಬಂದ್ರೆ ಭಾರತದಲ್ಲೇ ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರುವ ರಾಜ್ಯ ಅದು ತಮಿಳುನಾಡು ಆಗಿರುತ್ತೆ. ಹಾಗಾಗಿ ಭಾರತದಲ್ಲಿ ಸ್ನೇಹಿತರೆ UPSCಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಿಮ್ ಮುಂದೆ ಕೇಳಲಾಗಿದೆ. ನೋಡಿ, UPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ತರ ಇದೆ? ಭಾರತದ ಕೆಳಗಿನ ಯಾವ ಸರೋವರಗಳು, ನೋಡಿ, ಭಾರತದ ಈ ಕೆಳಗಿನ ಯಾವ ಸರೋವರಗಳು ಬಹಳ ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದಾರಲ್ವಾ. ಅದರಲ್ಲಿ ಪುಲಿಕಾಟ್ ಸರೋವರ ಇರ್ಬೋದು. ಸೊ ಇಂಪಾರ್ಟೆಂಟ್ ಆಗಿ ಪುಲಿಕಾಟ್ ಸರೋವರದ ನಂತರ ನಮಗೆ ಕಾಣ್ತಕ್ಕಂಥದ್ದು, ಅದಾದ ನಂತರ ಕೊಲೇರು ಸರೋವರ ಇದೆ. ಕೊಲೇರು ಸರೋವರದ ನಂತರ ಬರ್ತಕ್ಕಂಥದ್ದು ಅಂಚಾರ್ ಸರೋವರ ಇದೆ. ಇನ್ನು ಅದ್ರ ಜೊತೆಗೆ ಹರ್ಮಿಸರ್ ಸರೋವರ ಅಂತ ಕರಿತೀವಿ, ಹಮೀರ್ಸರ್ ಸರೋವರ. ಸೊ ಇದು ಸರಿಯಾದ ಉತ್ತರ ಅಂಚಾರ್ ಸರೋವರ ಅಂತ. ನೋಡಿ, ಇನ್ನೊಂದು ಕೇಳ್ಯಾರ, ಫುಲರ್ ಲೇಕ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ. ನೋಡಿ, ಇದು UPSC PCS 2009 SSC ನಲ್ಲಿ ಫುಲ್ಹಾರ್ ಸರೋವರ ಬರೋದು ಉತ್ತರ ಪ್ರದೇಶದಲ್ಲಿ ಅಂತ. ಹೌದಾ? ನೋಡಿ, ಮತ್ತೊಂದು ಪ್ರಶ್ನೆ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಇವುಗಳನ್ನ ಹೊಂದಿಸಿ ಬರೀರಿಗೆ ಕೇಳಿದ್ದಾರೆ. ಹೊಂದಿಸಿ ಬರೀರಿ ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂತಹ ಒಂದು ಪ್ರಶ್ನೆ ಇದು. ಹೊಂದಿಸಿ ಬರೀರಿಯಲ್ಲಿ ನೋಡಿ, ಹೊಂದಿಸಿ ಬರೀರಿಯಲ್ಲಿ ಏನ್ ಕೇಳಿದ್ದಾರೆ? ಇಲ್ಲಿ ಅಷ್ಟಮುಡಿ ಕೇಳಿದಾರಲ್ವಾ. ಅಷ್ಟಮುಡಿ, ಪುಲಿಕಾಟ್, ರೂಪ್ಕುಂಡ್ ಮತ್ತೆ ಸೂರಜ್ ಕುಂಡ್ ಅಂತ ಕೂಡ ಕರಿತೀವಿ. ಅದರಲ್ಲಿ ನಿಮ್ಗೆ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನು ಅಂತ ನೋಡಿ. ಇಲ್ಲಿ ಅಷ್ಟಮುಡಿ ಕೇಳಿದ್ದಾರೆ, ಪುಲಿಕಾಟ್, ರೂಪ್ಕುಂಡ್, ಸೂರಜ್ ಕುಂಡ್. ಪುಲಿಕಾಟ್ ಅಂತೂ ಗೊತ್ತಿರುತ್ತೆ ನಿಮ್ಗೆ ಅಲ್ವಾ. ಪುಲಿಕಾಟ್ ಬರ್ತಕ್ಕಂಥದ್ದು ತಮಿಳ್ನಾಡು ಭಾಗದಲ್ಲಿ ನಿಮಗಿದು ಬರ್ತದೆ. ಇನ್ನು ಅಷ್ಟಮುಡಿ ಅಂತ ಕೇಳಿದ್ರೆ ಇದು ಹರಿಯಾಣದಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು. ರೂಪ್ಕುಂಡ್ ಅಂತ ಬಂದ್ರೆ ಅದು ಉತ್ತರಾಖಂಡ್ ಅಲ್ಲಿ ಬರುತ್ತೆ. ಸೂರಜ್ ಕುಂಡ್ ಅಂತ ಬಂದ್ರೆ ಅದು ಕೇರಳದಲ್ಲಿ ಬರುತ್ತೆ. ನೋಡಿ, ಇದು ಕೂಡ UPPSC ಇದು 2015ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಮತ್ತೆ ಇನ್ನೊಂದು ಕೇಳಿದ್ದಾರೆ ನಾಗಿನ್ ಲೇಕ್ ಅಂತ. ನೋಡಿ, ನಾಗಿನ್ ಲೇಕ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? SSC 2013 ನಲ್ಲಿ ನಾಗಿನ್ ಲೇಕ್ ಬರೋದು ಜಮ್ಮು ಕಾಶ್ಮೀರದಲ್ಲಿ. ಇದು ಕಂಡು ಬರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಸರೋವರ ಅಂತ ಕೂಡ ಹೇಳ್ತೀವಿ. ನೋಡಿ, ಇವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಈ ತರದ ವಿಶೇಷ ವಿಚಾರಗಳು ನಿಮ್ಗೆ
ನಮ್ಮ ಸ್ಫೂರ್ತಿ ಅಕಾಡೆಮಿಯಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಸ್ಟೇ ವಿತ್ ಅಸ್. ರಮೇಶ್ ಸರ್ ಬಹಳ ಅದ್ಭುತವಾದ ವಿಚಾರಗಳನ್ನು ನಿಮಗೋಸ್ಕರ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಪರಿಚಯಿಸಿ. Please subscribe and share link, and thanks for watching.